ಈ ಫೋಟೋ ಭಾರತದಲ್ಲಿ ಅಷ್ಟೇ ಅಲ್ಲ, ಅನೇಕ ವಿದೇಶಗಳಲ್ಲಿ ಭಾರಿ ವೈರಲ್ ಆಗುತ್ತಿದೆ. ನಮಸ್ಕಾರ ಸ್ನೇಹಿತರೆ, FJ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಭಾರತ ಹಾಗೂ ಯುರೋಪ್ ಒಕ್ಕೂಟದ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದವಾಗಿದ್ದು, ಇದು ಭಾರತದ ಮೇಲೆ ಹೇಗೆ ಪರಿಣಾಮ ಬೀರಲಿದೆ ಎನ್ನುವ ವಿವರವೂ ಇಲ್ಲಿದೆ. ಭಾರತವು ಕಳೆದ 2 ವರ್ಷಗಳಿಗಿಂತಲೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಾರ ಹಾಗೂ ಒಪ್ಪಂದದಲ್ಲಿ ಕೆಲವೊಂದು ಸವಾಲುಗಳನ್ನು ಎದುರಿಸುತ್ತಿದೆ. ಮುಖ್ಯವಾಗಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ವಿವಿಧ ದೇಶಗಳ ಮೇಲೆ ದುಬಾರಿ ಸುಂಕವನ್ನು ವಿಧಿಸುತ್ತಿರುವುದು ಸಂಕಷ್ಟವನ್ನು ತಂದೊಡ್ಡಿದೆ. ಇದು ಕೇವಲ ಭಾರತದ ಮೇಲೆ ಮಾತ್ರವಲ್ಲ, ವಿಶ್ವದ ವಿವಿಧ ರಾಷ್ಟ್ರಗಳಿಗೂ ನುಂಗಲಾಗದ ಬಿಸಿ ತುಪ್ಪವಾಗಿದೆ. ಇದೀಗ ಭಾರತ ಮತ್ತು ಯುರೋಪ್ ಒಕ್ಕೂಟವು ಇದಕ್ಕೊಂದು ಪರ್ಯಾಯ ಮಾರ್ಗವೊಂದು ಕಂಡುಹಿಡಿದಿವೆ. ಇದು ಭಾರತಕ್ಕೆ ಭರ್ಜರಿ ಲಾಭವನ್ನೇ ತರಲಿದೆ. ಭಾರತ ಮತ್ತು ಯುರೋಪ್ ಒಕ್ಕೂಟವು ಜನವರಿ 27ರಿಂದ ವಿಶೇಷ ಮುಕ್ತ ವ್ಯಾಪಾರಕ್ಕೆ ಸಹಿ ಹಾಕಿದ್ದಾರೆ. ಹೆಚ್ಚುತ್ತಿರುವ ಬಿಕ್ಕಟ್ಟು ಎದುರಿಸುತ್ತಿರುವ ಜಾಗತಿಕ ವ್ಯಾಪಾರ ವಾತಾವರಣದಲ್ಲಿ ಈ ಒಪ್ಪಂದವು ಅತ್ಯಂತ ಮಹತ್ವವಾಗಿದೆ. ಭಾರತವು ಸೇರಿದಂತೆ ವಿಶ್ವದ ಪ್ರಮುಖ ರಾಷ್ಟ್ರಗಳ ಮೇಲೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿಪರೀತವಾಗಿ ಸುಂಕ ವಿಧಿಸುತ್ತಿದ್ದಾನೆ. ಡೊನಾಲ್ಡ್ ಟ್ರಂಪ್ ಅವನ ಏಕಮುಖ ನಿರ್ಧಾರಕ್ಕೆ ಕೆಲವೊಂದು ರಾಷ್ಟ್ರಗಳು ನಿರಂತರವಾಗಿ ವಿರೋಧ ವ್ಯಕ್ತಪಡಿಸುತ್ತವೆ. ಇದೀಗ ಭಾರತ ಮತ್ತು ಯುರೋಪ್ ಒಕ್ಕೂಟವು ಸೇರಿ ಹೊಸ ಇತಿಹಾಸ ಬರೆಯಲಿವೆ. ಎರಡೂ ಕಡೆಯವರು ಆರ್ಥಿಕ ಪಾಲುದಾರಿಕೆಯನ್ನು ಹೇಗೆ ಸೇವಿಸುತ್ತಾರೆ ಎಂಬುದರಲ್ಲಿ ಪರಿಣಾಮಕಾರಿ ಬದಲಾವಣೆಯನ್ನು ಸೂಚಿಸುತ್ತದೆ. ಭಾರತ ಹಾಗೂ ಯುರೋಪ್ ಒಕ್ಕೂಟ ನಡುವೆ ಹೊಸ ಒಪ್ಪಂದವು ಅಮೆರಿಕಕ್ಕೆ ಶಾಕ್ ನೀಡಿದೆ. ದೀರ್ಘಕಾಲ ಚರ್ಚೆಗಳ ನಂತರ ಈ ಒಪ್ಪಂದದ ಏರ್ಪಟ್ಟಿದೆ. ಈ ಒಪ್ಪಂದವು ವಿಶ್ವದ 2 ಆರ್ಥಿಕತೆಯನ್ನು ಒಂದೇ ವೇದಿಕೆಗೆ ತಂದಿದೆ. ಪ್ರಮುಖ ದೇಶಗಳ ವ್ಯಾಪಾರ ಮತ್ತು ಅದರ ಮೇಲೆ ಈ ಒಪ್ಪಂದವು ಪ್ರಭಾವ ಬೀರಲಿದ್ದು, ಭಾರತಕ್ಕೆ ಲಾಭವಾಗಲಿದೆ. ಒಟ್ಟಾರೆಯಾಗಿ ಭಾರತ ಮತ್ತು ಯುರೋಪ್ ಒಕ್ಕೂಟದ 27 ಸದಸ್ಯ ರಾಷ್ಟ್ರಗಳ ಒಪ್ಪಂದವು ಜಾಗತಿಕವಾಗಿ ಸಂಚಲನಕ್ಕೆ ವಾತಾವರಣಕ್ಕೆ ಕಾರಣವಾಗಿದೆ. ಯುರೋಪ್ ಒಕ್ಕೂಟವು ಜಾಗತಿಕ ಆರ್ಥಿಕ ಉತ್ಪಾದನೆಯ ಸುಮಾರು 1/4 ಭಾಗದಷ್ಟು ಮತ್ತು ಸುಮಾರು 2 ಶತಕೋಟಿ ಜನರ ಮಾರುಕಟ್ಟೆಯನ್ನು ಪ್ರತಿನಿಧಿಸುತ್ತದೆ ಎನ್ನುವುದು ವಿಶೇಷವಾಗಿದೆ. ಸರಕುಗಳು ಸಾಗಾಟದ ವಿಶೇಷತೆಯಲ್ಲಿ ದ್ವಿಪಕ್ಷೀಯ ವ್ಯಾಪಾರವು ಈಗಾಗಲೇ ಅಮೆರಿಕನ್ ಡಾಲರ್ $136 ಬಿಲಿಯನ್ ದಾಟಿದೆ. ಇದೀಗ ಹೊಸ ಒಪ್ಪಂದವು ಮೆಚ್ಚುಗೆಗಳ ಕಡಿಮೆಗೆ ಕಾರಣವಾಗಲಿದೆ. ಜಾಗತಿಕ ಉತ್ಪಾದನೆ ಮತ್ತು ರಫ್ತು ಕೇಂದ್ರವಾಗಿ ಭಾರತದ ಸ್ಥಾನವನ್ನು ಬಲಪಡಿಸಲಿದೆ ಎಂದು ಆರ್ಥಿಕ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ನೀವು ಹೇಳಬಹುದು, ಭಾರತ ಹಾಗೂ ಯುರೋಪ್ ಒಕ್ಕೂಟ ಒಪ್ಪಂದಕ್ಕೆ ಹೇಗೆ ಲಾಭ ತಂದುಕೊಡುತ್ತೆ ಅಂತ ಹೇಳಿ ಕೇಳಿ. ಭಾರತ ಮತ್ತು ಯುರೋಪ್ ಒಕ್ಕೂಟದ ಒಪ್ಪಂದವು ಮದರ್ ಆಫ್ ಆಲ್ ಟ್ರೇಡ್ ಡೀಲ್ಸ್ ಎಂದು ವ್ಯಾಖ್ಯಾನಿಸಲಾಗಿದೆ. ಈ ಒಪ್ಪಂದದಿಂದ ಭಾರತಕ್ಕೆ ಆರ್ಥಿಕ, ಕೈಗಾರಿಕೆ, ತಂತ್ರಜ್ಞಾನ ಮತ್ತು ಮಟ್ಟದಲ್ಲಿ ಮಹತ್ವದ ಲಾಭಗಳಾಗಿವೆ. ಈ ಒಪ್ಪಂದದಿಂದ ಭಾರತದಲ್ಲಿ ತಯಾರಾದ ಪ್ರಮುಖ ವಸ್ತುಗಳು, ಔಷಧ, ವಸ್ತ್ರ, IT ಸೇವೆಗಳು, ಆಟೋ ಭಾಗಗಳು ಮತ್ತು ಕೃಷಿ ಉತ್ಪನ್ನಗಳು ಯುರೋಪ್ ಮಾರುಕಟ್ಟೆಯಲ್ಲಿ ಕಡಿಮೆ ತೆರಿಗೆಯಲ್ಲಿ ಮಾರಾಟ ಮಾಡುವುದಕ್ಕೆ ಅವಕಾಶ ಸಿಗಲಿದೆ. ಆಗ ಭಾರತವು ಯುರೋಪ್ ಒಕ್ಕೂಟಗಳಿಗೆ ಆಮದು ಮಾಡುವ ಹೆಚ್ಚಳವಾಗುವುದರಿಂದಾಗಿ ಸಹಜವಾಗಿ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತವೆ. ಯುರೋಪ್ನಿಂದ ನೇರ ವಿದೇಶಿ ಹೂಡಿಕೆ FDI ಹೆಚ್ಚಾಗಿ ಉತ್ಪಾದನೆ ಕ್ಷೇತ್ರ ಬಲಗೊಳ್ಳುವ ಸಾಧ್ಯತೆ ಇದೆ. ಗ್ರೀನ್ ಎನರ್ಜಿ, ಹವಾಮಾನ ತಂತ್ರಜ್ಞಾನ, ಡಿಜಿಟಲ್ ಮತ್ತು ಸ್ಮಾರ್ಟ್ ಆಪ್ ಕ್ಷೇತ್ರಗಳಲ್ಲಿ ಸಹಕಾರ ವೃದ್ಧಿ ಆಗಲಿದೆ. ಒಟ್ಟಾರೆಯಾಗಿ ಈ ಒಪ್ಪಂದವು ಭಾರತವನ್ನು ಜಾಗತಿಕ ಪೂರೈಕೆಯ ಸರಪಳಿಯಲ್ಲಿ ಪ್ರಮುಖ ಸ್ಥಾನಕ್ಕೇರಿಸಲಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹುಚ್ಚಾಟಕ್ಕೆ ಬ್ರೇಕ್ ಬೀಳಲಿದೆ. ಈ ವಿಡಿಯೋ ಹೇಗನಿಸಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇಂತಹ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ FJ ಕನ್ನಡ. ಧನ್ಯವಾದಗಳು.